ಏನಪ್ಪ? ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ. ಚನ್ನಬಸವ ಸರ್. ಹೌದು ಸರ್, ನಮಸ್ಕಾರ ಸರ್. ನಾನು SBI ಇಂದ ಮಾತಾಡೋದು ಸರ್. ಸರ್, ಅದು ನಿಮ್ದು ಫೋನ್ ಪೇ ಯೂಸ್ ಮಾಡ್ತಿದ್ರಲ್ಲ, ಹೌದು. ಅದು KYC ಆಗಿಲ್ಲ ಸರ್, ಇವಾಗ ಬ್ಲಾಕ್ ಆಗುತ್ತೆ. ಅದು ಹೌದಾ? ATM ಕಾರ್ಡ್ ಮತ್ತೆ ಫೋನ್ ಪೇ ಬ್ಲಾಕ್ ಆಗುತ್ತೆ ಸರ್ ನಿಮ್ದು. ಅದು ಅಪ್ಡೇಟ್ ಮಾಡ್ಕೊಳ್ಳಿ ಸರ್, ಅದನ್ನ ಯಾವ ತರ ಅಂತ. ಅಲ್ಲ, ಬಟ್ ಈಗ ಏನಂತಂದ್ರೆ ಬ್ಯಾಂಕ್ನವರೆಲ್ಲ ಹೇಳ್ತಾರಲ್ಲ, ಏನಂದ್ರೆ ಫ್ರಾಡ್ ಮಾಡ್ತಾರೆ, ಆತರ ಯಾವ್ದು KYC ಕೇಳೋದಿಲ್ಲ ಅಂತಾರಲ್ಲ. ಸರ್, ನಾನು ಇನ್ನೂ ನಿಮ್ಗೆ OTP ಸೀಕ್ರೆಟ್ ನಂಬರ್ ಏನು ಕೇಳ್ತಾರೆ ಸರ್ ನಿಮಗೆ. ಫೋನ್ ಪೇ ಅಂತ ಕೇಳ್ತಾರೆ ಸರ್. ಓಕೆ, ನಾವು OTP ಅನ್ನು ನೀವು ಕೇಳೋದಿಲ್ಲ. OTP ಸೀಕ್ರೆಟ್ ನಂಬರ್ ಏನು ಬೇಡ ಸರ್, ನಮ್ಮ ಕಾರ್ಡ್ ನಂಬರ್ ಏನು ಬೇಡ ಸರ್. ಜಸ್ಟ್ ಫೋನ್ ಪೇ ಓಪನ್ ಮಾಡಿ ಸರ್. ಓಕೆ. ಆದ್ಮೇಲೆ ಟು ಮೊಬೈಲ್ ನಂಬರ್ ಪಕ್ಕದಲ್ಲಿ ಟು ಬ್ಯಾಂಕ್ ಆರ್ UPI ಅಂತ ಆಪ್ಷನ್ ಇದೆ ಸರ್. ಅದನ್ನ ಕ್ಲಿಕ್ ಮಾಡಿ ಸರ್. ಓಕೆ. 3 ಆಪ್ಷನ್ ಬರುತ್ತೆ ಸರ್ ನಿಮ್ಗೆ. ಬ್ಯಾಂಕ್ ಅಕೌಂಟ್, UPI ID, UPI ನಂಬರ್ ಸರ್. UPI ID ಕ್ಲಿಕ್ ಮಾಡಿ ಸರ್. ಆದ್ಮೇಲೆ ಯಾರು UPI ID ಬರುತ್ತೆ ಸರ್, ಯಾರನ್ನ ಕ್ಲಿಕ್ ಮಾಡಿ ಸರ್. ಆದ್ಮೇಲೆ ಬೆನಿಫಿಷಿಯರಿ UPI ID ಬರುತ್ತೆ ಸರ್ ನಿಮಗೆ. ಇಲ್ಲಿ ನಾನು ಐಡಿ ಹಾಕ್ತೀನಿ ಸರ್, ಐಡಿ ಟೈಪ್ ಮಾಡಿ ಅಂತ ಸರ್. ಒಬ್ಬರೊಬ್ಬರು ಕ್ವಶನ್ ಮಾಡ್ತಾರೆ ಸರ್. ಐಡಿ ಯಾಕೆ ಟೈಪ್ ಮಾಡಬೇಕು ಅಂತೆ? ಅದು ಬ್ಯಾಂಕ್ ಇರುತ್ತೆ ಸರ್, ಬ್ಯಾಂಕ್ ಐಡಿ ಇರ್ತದೆ. ಸೊ ಅಲ್ಲಿ ಬ್ಯಾಂಕ್ ಐಡಿಗೆ ನಾ ಈಗ ಎಂಟರ್ ಮಾಡಿದೆ. ವೆರಿಫೈ ಕೊಡಿ ಸರ್. ನಿಕ್ ನೇಮ್ ಬರುತ್ತೆ ಸರ್. ನಿಮ್ಮ ಹೆಸರು ಹಾಕೊಳ್ಳಿ ಸರ್. ಅಕೌಂಟ್ ಸೇವ್ ಅಂತ ಬರುತ್ತೆ ಸರ್, ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಳ್ಳಿ, ಎಂಟರ್ ಅಮೌಂಟ್ ಬರುತ್ತೆ ಸರ್. ನಿಮ್ ಲಿಮಿಟ್ 65,70,000 ಇರುತ್ತೆ ಸರ್. ಹಾಕಿ ಸರ್. ಪ್ರೊಸೀಡ್ ಟು ಪೇ ಅಂತ ಬರುತ್ತೆ ಸರ್. ಪೇ ಮಾಡಿ ಸರ್. ಪಿನ್ ಕೇಳ್ತಾರೆ ಸರ್, ನನಗೆ ಹೇಳ್ಕೊಬಿಡಿ ಸರ್. ಪಿನ್ ನಿಮ್ಮ ಮೊಬೈಲ್ ನೀವೇ ಮಾಡಿ ಸರ್. ಸೊ ಅಂದ್ರೆ ಇದು ಹಣ ನನಗೆ ಬರುತ್ತಾ? ನಿಮಗೆ ಸರ್ ಲಿಮಿಟ್ ಸೆಟ್ ಆಗುತ್ತೆ ಸರ್. ಲಿಮಿಟ್ ಸೆಟ್ ಆಗಕ್ಕೆ ಮಾಡ್ತಾ ಇರೋದು. ಸೊ ಈ ತರ ಏನಂತಂದ್ರೆ ಲಿಮಿಟ್ ಸೆಟ್ ಆಗಿ ಪೇ ಆದ ತಕ್ಷಣ ಅದು ಏನಂದ್ರೆ ನಿನ್ಗೆ ಎಲ್ಲಿಗೆ ಬರ್ತಾ ಇತ್ತು? ಯಾರು ಐಡಿ ಹಾಕ್ಸ್ತೀನಿ ಸರ್. ಯೂಶಲಿ ಯಾರ್ದು ಐಡಿ ಇರ್ತದೆ? ಯಾವ್ದಾರ ಅಂಗಡಿ ಹೋಗ್ತಿರಲ್ಲ ಸರ್, ಅವ್ರು ಸ್ಕ್ಯಾನ್ ತಗೊಂಡ್ ಬರ್ತೀನಿ ಸರ್. ಐಡಿ UPI ID. ಸೊ ಅವ್ರಿಗೆ ಹಾಕ್ಸ್ತೀಯ, ಆಮೇಲೆ ಅಲ್ಲಿ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡ್ತೀಯ. ಕನ್ವಿನ್ಸ್ ಅಮೌಂಟ್ ಬಂದ ತಕ್ಷಣ ಕೊಟ್ಬಿಡ್ತಾರ ಅವರು. ಅವ್ರೇನ್ ಕೇಳೋದಿಲ್ಲ, ಏನಪ್ಪಾ ನಿಮ್ದು ಅಕೌಂಟ್ ಇದು ಬಂದಿದೆಯಾ ಅಂತ ಏನಿಲ್ಲ ಕೇಳೋದು. ಅವ್ರಿಗೆ ಬಿಸ್ನೆಸ್ ಆಗಿರುತ್ತೆ, ಕೊಟ್ಬಿಡ್ತಾರೆ. ಸೊ ಈ ತರ ಏನಂದ್ರೆ ಕರ್ನಾಟಕದಲ್ಲಿ ಎಷ್ಟು ಏನಂದ್ರೆ ನಿಮ್ ಮೇಲೆ ಪ್ರಕರಣಗಳಿದೆ? ಎಷ್ಟಿದೆ ಇವಾಗ ಇಲ್ಲಿ ನಮ್ದು ವೆರಿಫೈ ಮಾಡಿದ ಪ್ರಕಾರ? 79 ಪ್ರಕರಣಗಳು ಮಾಡಿದ್ದೀನಿ. ಗೊತ್ತಿದೆಯಾ? ಏನಪ್ಪ ಅಂದಾಜು ಎಷ್ಟು ಟೋಟಲ್ ವರ್ತ್ ಹಣ? ಪ್ರತಿಯೊಂದರಲ್ಲೂ 65,000, 70,000, 42 ಲಕ್ಷ. ಗೊತ್ತಾಯ್ತಾ? 42 ಲಕ್ಷ ಮಾಡಿದೀಯ. ಏನ್ ಮಾಡ್ತಾ ಇದೀಯ ಹಣನ? ಸರ್ ಒಬ್ಬರು ಅಂಗಡಿ ಕೊಟ್ಟಿಲ್ಲ ಸರ್. ಪಾಯಿಂಟ್ ಸರ್, ಪ್ಯಾನ್ ಕಾರ್ಡ್ ಕೊಡೋದು, ಆಧಾರ್ ಕಾರ್ಡ್ ಕೊಡೋದು, ಅವು ಯಾವ್ದು ಅಂತ ಕರೆಕ್ಟ್ ಆಗಿ ಹೇಳ್ಬೇಕು. ಅವೆಲ್ಲ ಏನಂದ್ರೆ ಇದು ಮಾಡಿಸ್ಬೇಕು. ಮತ್ತೆ ಆಮೇಲೆ ಸರ್ ಟೋಟಲ್ಲೇ ಇರುತ್ತೆ ಸರ್. ಖರ್ಚಿಗೆ ಸರ್ ಸರ್ ಅಂದ್ರೆ ಬಂದ್ ಮಾಡಿದ ತಕ್ಷಣ ಮತ್ತೆ ಮಾಡ್ತೀನಿ ಸರ್. ಖಾಲಿ ಆದ್ಮೇಲೆ ಮತ್ತೆ ಮಾಡ್ತಾ ಇದ್ದೀವಿ. ಐಷಾರಾಮಿ ಜೀವನ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀವಿ.